ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬೆಂಡೆಕಾಯಿ ಗೊಜ್ಜು ಮಾಡೋಣ. ಈಗ ನೋಡಿ, ನಾನು ಬೆಂಡೆಕಾಯಿ ಈ ಥರ ಹೆಚ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಹುರಿಯೋದಕ್ಕೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು ಕೂಡ ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಕಾಯಿ, ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಒಳಕ್ಕೆ ನಾನು ಕಾಯಿ ತೊಗೊಂಡಿದ್ದೀನಿ. ಶೇಂಗಾ ತೊಗೊಂಡಿದ್ದೀನಿ ನೋಡಿ, ಒಂದು ಲೋಟ ನಾನು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು ನಾವು. ನೋಡಿ, ಈ ಥರ ಕೆಂಪಾಗಿದೆ ಶೇಂಗಾ. ಇಷ್ಟು ಹುರಿದ್ರೆ ಸಾಕು ನೋಡಿ. ಇದು ಹುರಿದಿದ್ದಾಗಿದೆ. ಈಗ ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ನಾನು ಹುರಿತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿನೂ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಒಣಮೆಣಸಿನ್ಕಾಯಿ ಜೊತೆ. ಇದಕ್ಕೆ ಟೊಮಟೊ ಹಣ್ಣು ಹಾಕ್ತಾಯಿದ್ದೀನಿ. ಈಗ ಟೊಮಟೊ ಹಣ್ಣು, ಒಣಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದೂ ನಾವು ಚೆನ್ನಾಗಿ ಹುರ್ಕೋಬೇಕೀಗ. ಇದಕ್ಕೀಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ. ಈಗ ಇದು ಉರಿತಾ ಇದೆ, ಅಷ್ಟರಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಒಂದು ಮಿಕ್ಸರ್ ಜಾರಲ್ಲಿ ನಾನು ಶೇಂಗಾ ಬೀಜ ಹಾಕಿದ್ದೀನಿ. ಶೇಂಗಾ ಚೆನ್ನಾಗಿ ಹುರಿದಿದ್ದೀನಿ. ಇದ್ರ ಜೊತೆಗೆ ಕಾಯಿ ಕೂಡ ಹಾಕೋಣ. ಈಗ ಇದನ್ನೆಲ್ಲ ಈಗ ಮಿಕ್ಸರಲ್ಲಿ ಹಾಕಿ ರುಬ್ಬಬೇಕು. ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಉರಿಬೇಕು. ನಾನು 1-2 ಸ್ಪೂನು ಪುಟಾಣಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈಗ ನುಣ್ಣಗೆ ರುಬ್ಕೊಳ್ಳೋಣ. ಸ್ನೇಹಿತರೆ, ಅಡುಗೆ ಮಾಡುವಾಗ ಎಷ್ಟೊಂದು ಕೇಳ್ಕೊಂತ ಅಡುಗೆ ಮಾಡೋದು ಒಂಥರ ತುಂಬ ಖುಷಿ ಅನಿಸುತ್ತೆ ನೋಡಿ. ನಾನು ಅಡುಗೆ ಮನೆಯಲ್ಲೇ ರೇಡಿಯೋ ಇಟ್ಕೊಂಡಿದ್ದೀನಿ. ಆಗಲೇ ನಾನು ಇದೆಲ್ಲ ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಹುರ್ಕೊಂಡಿದ್ನಲ್ಲ, ಇದು ಮತ್ತೆ ಮಿಕ್ಸರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬೋಣ. ಆಗಲೇ ಶೇಂಗಾ, ಕಾಯಿ, ಪುಟಾಣಿ ಎಲ್ಲ ರುಬ್ಕೊಂಡಿದ್ದೆ. ಅದ್ರ ಜೊತೆಗೆ ಈ ಟೊಮೆಟೊ ಹಣ್ಣು, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸಣ್ಣಕ್ಕೆ ರುಬ್ಬಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ರುಬ್ಬೋದಕ್ಕೆ ನೋಡಿ. ಇದೆಲ್ಲ ಕಾಯಿ, ಶೇಂಗಾ, ಟೊಮೊಟೊ, ಈರುಳ್ಳಿ ಎಲ್ಲ ಹುರಿದಿದ್ದೆಲ್ಲ ನಾವು ರುಬ್ಬಿದ್ವಲ್ಲ, ಈ ರೀತಿ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. ಈ ಥರ ಇಷ್ಟು ನುಣ್ಣಗಾದರೆ ಸಾಕು. ಈಗ ಇದು ರೆಡಿ ಆಗಿದೆ. ಈಗ ನಾವು ಬೆಂಡೆಕಾಯಿ ಹುರ್ಕೊಳ್ಳೋಣ. ಈಗ ನೋಡಿ, ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಆಗಲೇ ಬೆಂಡೆಕಾಯಿ ತೋರಿಸಿದ್ನಲ್ವ ಹೆಚ್ಚಿದ್ದೆಲ್ಲ. ಈಗ ಇದನ್ನು ಚೆನ್ನಾಗಿ ಹುರಿಯೋಣ ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಕೆಂಪು ಹುರಿಬೇಕು. ಇದರಲ್ಲಿ ಒಂಥರ ಲೋಳೆ ಥರ ಇರುತ್ತೆ. ನಾವು ಹುರಿಲಿಲ್ಲ ಅಂದರೆ ಅದು ಬಾಯಿಗೆ ಸಿಗುತ್ತೆ, ಅಷ್ಟು ರುಚಿ ಅನಿಸೋದಿಲ್ಲ. ಇದು ಚೆನ್ನಾಗಿ ಹುರಿದ್ಬಿಟ್ಟು ಗೊಜ್ಜು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಪೂರ್ತಿ ನೋಡಿ. ಇವತ್ತು ನಾನು ತೋರಿಸ್ತಾ ಇರೋದು ಬೆಂಡೆಕಾಯಿ ಗೊಜ್ಜು ಮತ್ತು ಗೋಧಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಹಂಗೆ FM ಕೇಳ್ತಾ ಅಡುಗೆ ಮಾಡೋದು ಅಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಹಳೆಯ ಸಾಂಗ್ಗಳು ಕೂಡ ಬರ್ತಾ ಇದೆ. ಏನೋ ಒಂದು ಸ್ಫೂರ್ತಿ ಸಿಕ್ತಂಗೆ ಆಗುತ್ತೆ ಅಡುಗೆ ಮಾಡೋದಕ್ಕೆ.
ಇದಕ್ಕೆ ಒಂದು ಪ್ಲೇಟ್ ಮುಚ್ಬೇಡ. ಗ್ಯಾಸು ಸಣ್ಣಕ್ಕೆ ಮಾಡೋಣ. ಸಣ್ಣ ಉರಿಯಲ್ಲಿ ಇದು ಚೆನ್ನಾಗಿ ರೋಸ್ಟ್ ಆಗಲಿ. ನೋಡಿ, ಈಗ ಇದು ಚೆನ್ನಾಗಿ ಹುರಿದಿದ್ದಾಗಿದೆ ಬೆಂಡೆಕಾಯಿ. ಈಗ ಬೆಂಡೆಕಾಯಿ ಗೊಜ್ಜಿಗೆ ನಾವು ಒಗ್ಗರಣೆ ಹಾಕೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಪಾತ್ರೆಯಲ್ಲಿ. ಇದು ಚೆನ್ನಾಗಿ ಕಾಯಿಲಿ ಎಣ್ಣೆ ಸ್ವಲ್ಪ. ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ, ಸ್ವಲ್ಪ ಇಂಗು, ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ ಪೌಡ್ರು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ನಾವು ಆಗಲೇ ರುಬ್ಕೊಂಡಿದ್ವಲ್ಲ ಶೇಂಗಾ, ಕಾಯಿ, ಟೊಮೊಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ, ಅದನ್ನೀಗ ಈಗ ಮಿಕ್ಸ್ ಮಾಡೋಣ. ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಬೆಲ್ಲ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನಾನು ಇದಕ್ಕೆ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಹುರ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದೆಲ್ಲ ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಈ ಥರ ಬೆಂಡೆಕಾಯಿ ಗೊಜ್ಜು ಅನ್ನಕ್ಕೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಇದು ಟೈಮ್ ಕೂಡ ಆಗಲ್ಲ, ಬೇಗ ದಿಢೀರಂತ ಕೂಡ ಮಾಡ್ಕೋಬೋದು. ನೋಡಿ, ನೋಡಿ ರೆಡಿ ಆಗ್ತಾ ಇದೆ ಇದೀಗ. ಈಗ ಚೆನ್ನಾಗಿ ಇದು ಕುದಿಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ಒಂದು ಕುದಿದ್ರೆ ಸಾಕು, ಆಫ್ ಮಾಡಬೇಡ. ಭಾಳ ಹೊತ್ತು ಕುದಿಸೋದೇನು ಬೇಡ. ಇಷ್ಟೊತ್ತು FM ಅಲ್ಲಿ ಕಾಡುವ ಹಾಡು ಬರ್ತಾಯಿತ್ತು, ಅದು ಕೂಡ ಈಗ ಮುಗಿದಿದೆ. ಅಷ್ಟರಲ್ಲಿ ನನ್ನ ಬೆಂಡೆಕಾಯಿ ಗೊಜ್ಜು ಕೂಡ ಮುಗಿತಾ ಬರ್ತಾ ಇದೆ. ಈಗ ವನಿತಾ ವಿಹಾರ ಕಾರ್ಯಕ್ರಮ ಕೂಡ ಬರ್ತಾ ಇದೆ. ಅದು ಕೇಳ್ತಾ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಹಾಕಿದ್ದೀನಿ ಇದಕ್ಕೀಗ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ನೋಡಿ, ರೆಡಿ ಆಗ್ತಾ ಇದೆ. ಇದು ಹಂಗೆ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಕೆಂಪು ಕಲರ್ ಬರುತ್ತೆ. ನೋಡಿ, ರೆಡಿ ಆಯ್ತು ಈಗ ಬೆಂಡೆಕಾಯಿ ಗೊಜ್ಜು. ಲೈಟಾಗಿ ರೆಡ್ ಕಲರ್ ಬಂದಿದೆ ನೋಡಿ ಸ್ವಲ್ಪ. ಇದು ಸ್ನೇಹಿತರೆ, ಗೋಧಿ ಮುದ್ದೆ ಮಾಡೋದಕ್ಕೆ ನಾನು ಇದರಲ್ಲಿ 3/4 ಲೋಟ ಅಕ್ಕಿ ನುಚ್ಚನ್ನು ತೊಗೊಂಡಿದ್ದೀನಿ. ನೋಡಿ, ಅದು ನೆನೆಸಿದ್ದೀನಿ ಈಗ. ಆಮೇಲೆ ಈ ಲೋಟದಲ್ಲಿ 2 ನೀರು ಹಾಕ್ತಾ ಇದ್ದೀನಿ. ನೋಡಿ, ಇದನ್ನೀಗ ನಾವು ಕುದಿಯೋಕ್ಕಿಡೋಣ. ಈಗ ಇದನ್ನೆಲ್ಲ ನಾವು ಕುದಿಯೋಕ್ಕಿಡೋಣ. ಸುರಕ್ಷಿತವಾಗಿ ನಡೆಯುವಂತೆ ಸಹಕಾರಿಯಾಗುವುದು. ಚರ್ಮವನ್ನು, ನಾಳಗಳ ಒಳಪದರವನ್ನು ಮೃದುವಾಗಿಡುವುದು, ರುಚಿಯನ್ನು ಕಾಪಾಡುತ್ತದೆ. ಜೀವಕೋಶಗಳನ್ನು ಒಟ್ಟುಗೂಡಿಸಲು ಅಂಟು ಪದಾರ್ಥವನ್ನು ಈಗ ಇದು ಕುದೀತಾ ಇದೆ. ಇದು ಅಗೋಚರ. ಅಂದರೆ ನಮ್ಮ ನಾನು ಕುದಿಯುವಾಗ ಅಕ್ಕಿ ನುಚ್ಚು ಹಾಕಿದ್ನಲ್ವಾ, ಇದು ಒಂದು ಅರ್ಧ ಭಾಗ ಬೇಯಬೇಕು. ಆಮೇಲೆ ನಾವು ಇದಕ್ಕೆ ಗೋಧಿ ಹಿಟ್ಟು ಹಾಕೋಣ. ಇನ್ನು ಸ್ವಲ್ಪ ಬೇಯಲಿ ಇದು. ದ್ರವರೂಪದಲ್ಲಿರುತ್ತದೆ. ಇವುಗಳಲ್ಲಿ ಅಸಂತೃಪ್ತ ಕೊಬ್ಬು ದೊರಕುತ್ತದೆ. ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಈಗ. ಮಾಂಸಗಳನ್ನು ಮಿತವಾಗಿ ಸೇರಿಸಬೇಕು. ಎಣ್ಣೆಗೆ ಜಲಜನಕ ಸೇರಿಸಿ ಡಾಲ್ಡಾ ತಯಾರಿಸುತ್ತಾರೆ. ಇದಕ್ಕೆ ವಿಷಗಳಿಂದ ಅಧಿಕ ಕೊಬ್ಬು ಹಾಗೂ ಅಧಿಕ ಮೇಧಸ್ಸು ಸಿಗುತ್ತದೆ. ಇವುಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚು ಎಂದು ಹೇಳಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಹಿತವಾಗಿರಲಿ. ಇದು ಚೆನ್ನಾಗಿ ಕುದಿದ ಮೇಲೆ ನಾವು ಮುದ್ದೆ ಮಾಡ್ಕೊಳ್ಳೋಣ. ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಕಾಯಿಲೆಗಳಿಗೆ ಗುರಾಣಿ ಹಿಡಿಯಲು ಎಲ್ಲರೂ ಪ್ರತಿದಿನ 500 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸುವುದು ಸೂಕ್ತ. ತರಕಾರಿಗಳು ಕಡಿಮೆ ಶಕ್ತಿಯನ್ನು ಒದಗಿಸುತ್ತವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಾಂಶ ಹಾಗೂ ಕಬ್ಬಿಣಾಂಶ ಮತ್ತಿತರ ಲವಣಗಳನ್ನು ಒದಗಿಸುತ್ತವೆ. ಹಣ್ಣುಗಳು ಯಾವುದೇ ಇರಲಿ, ಕಾಲದಲ್ಲಿ ಸಿಗುವ ತಾಜಾ ಹಣ್ಣುಗಳನ್ನು ನಿತ್ಯ ಸೇವಿಸುವುದು ಆರೋಗ್ಯಕರ. ನಮ್ಮ ತಟ್ಟೆಯಲ್ಲಿ ಅನ್ನ ಸಾರು ಇದಕ್ಕಿರುವಷ್ಟು ಪ್ರಾಧಾನ್ಯತೆ ತರಕಾರಿ ಹಣ್ಣುಗಳಿಗಿಲ್ಲ. ಹಾಗಾಗಿಯೇ ನಾವು ಪೋಷಕಾಂಶ ಬರಬೇಕು. ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು 300 ml ಅಷ್ಟು ಸೇವಿಸಬೇಕು. ಸೊಪ್ಪು, ತರಕಾರಿ ಇದು ಈಗ ಬೆಂದಿದೆ, ಮುದ್ದೆ ಆಗಿದೆ. ಈಗ ಇದನ್ನು ಬಟ್ಲಿಗೆ ಹಾಕಿ ನಾವು ತಟ್ಟೋಣ. ಸಕ್ಕರೆ ಮತ್ತು ಬೆಲ್ಲ
25 ಗ್ರಾಂ ಮತ್ತು ಎಣ್ಣೆ ನಾವು ಆಹಾರ ತಯಾರಿಕೆಯಲ್ಲಿ ಬಳಸುವ ಬಹಳ ಹೊತ್ತಿನವರೆಗೆ ತಿನ್ನಬೇಕು. ಇದರಿಂದ ಪೋಷಕಾಂಶಗಳು ನಾಶವಾಗುವ ಅಂಶಗಳು ಇರುತ್ತವೆ. ಯಾರು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ಈ ಕುರಿತು ಇದುವರೆಗೂ ಮಾಹಿತಿ ಚೆನ್ನಾಗಿ ಬೆಂದಿದೆ ಮುದ್ದೆ. ನೋಡಿ, ಗೋಧಿ ಮುದ್ದೆ ರೆಡಿ ಆಯಿತು. ಇದೆಲ್ಲ ಅಂತಿರ್ತೀರಿ, ಸಣ್ಣ ಮಕ್ಕಳು ಅದನ್ನ ತಿನ್ನೋದಿಲ್ಲ ಇದನ್ನ ತಿನ್ನೋದಿಲ್ಲ ಹಠ ಮಾಡ್ತಾರೆ ಅಂತ ಹೇಳಿ. ನೋಡಿ, ಗೋಧಿ ಮುದ್ದೆ ನುಚ್ಚಾಕಿ ಮಾಡಿರೋದು ನೋಡಿ ರೆಡಿ ಆಗಿದೆ. ಇದು ನೋಡಿ ನೋಡಿ ಗೋಧಿ ಮುದ್ದೆ ರೆಡಿ ಆಗಿದೆ. ಈ ಕಡೆ ಬೆಂಡೆಕಾಯಿ ಸಾರು ಕೂಡ ರೆಡಿ ಆಗಿದೆ. ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮ ಈ ಕುರಿತು ತಿಳಿಸಿಕೊಡಲಿದ್ದಾರೆ ನೋಡಿ ಡಾಕ್ಟರ್ ಬಿ ಮಲ್ಲಿಕಾ. ಆ ಬಳಿಕ ಪೌಷ್ಟಿಕ ಆಹಾರ ಸಪ್ತಾಹದ ಸಂದರ್ಭದಲ್ಲಿ ಆದೇಶಕರ ಕಚೇರಿ ಬಿಸಿ ಬಿಸಿ ಗೋಧಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಗೋಧಿ ಹಾಕಿಸುವಾಗ ಅದಕ್ಕೆ ಸ್ವಲ್ಪ ಮೆಂತೆ ಹಾಕ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಚಪಾತಿ ಕೂಡ ಅಷ್ಟೇ, ಮುದ್ದೆ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಿನ ದೋಸೆ ಎಲ್ಲದೂ ರುಚಿಯಾಗಿರುತ್ತೆ. ನೋಡಿ, ಬೆಂಡೆಕಾಯಿ ಸಾರು. ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆಚರಿಸಲ್ಪಡ್ತಾ ಇದೆ. ಸ್ನೇಹಿತರೆ, ಗೋಧಿ ಮುದ್ದೆ ರೆಡಿ ಆಯಿತು. ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ. ಇದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ದರೆ ಊಟ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ರೆಡಿಯಾಗಿದೆ ಬೆಂಡೆಕಾಯಿ ಗೊಜ್ಜು, ಗೋಧಿ ಮುದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. FM ಅಲ್ಲಿ ಕೂಡ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾಯಿತ್ತು. ಅದು ಕೇಳ್ತಾನೆ ಬೆಂಡೆಕಾಯಿ ಗೊಜ್ಜು, ಗೋಧಿ ಮುದ್ದೆ ರೆಡಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ನಮಸ್ಕಾರ.